ಒಬ್ಬ ಡಿಕೆ ಹೇಳ್ತಾರೆ, ಅಲ್ಲ ಒಬ್ಬ ಡಿಕೆ ಹೇಳ್ತಾರೆ ನನ್ನಂತ ಸಾವಿರಾರು ಜನ ಧರ್ಮಸ್ಥಳದ ಪರವಾಗಿ ಸರ್ಕಾರ ಸರ್ಕಾರ ಬ್ರೋಕರ್ಗಳಲ್ಲ ಅವರು, ಹಂಗ್ ಮಾತಾಡಬಾರ್ದು ಸರ್ಕಾರದವ್ರು. ಅವ್ರಿಗೇನ್ ನೈತಿಕತೆ ಇದೆ? ಈ ಕಡೆ ಅಲ್ಲ, ಈ ಕಡೆ ತನಿಖೆ ಮಾಡಿಸ್ತಾರಂತೆ, ಈ ಕಡೆ ತಮ್ಮ ಶಾಸಕರ ಮೂಲಕ ಯಾತ್ರೆ ಮಾಡಿಸ್ತಾರಂತೆ. ಮಾನವರಿ ಇದೆಯಾ ಸರ್ಕಾರ? ಸರ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡ್ಕೊಳ್ಳಿ. ಈಗ ಷಡ್ಯಂತ್ರ ಅಂತ ಹೇಳ್ತಿರೋದು ನಾವು ಮಾಡಿರೋ ಷಡ್ಯಂತ್ರ ಅಲ್ಲ. ಇಲ್ಲಿ ಕೊಲೆ ಆಗಿರೋದು ಸೌಜನ್ಯ ಯಾವ ಬುರ್ಡೆ ಕೇಸಲ್ಲಿ ಮಾತಾಡ್ತಿದ್ದಾರೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೀವು ಕೇಳೋ ಅಂತ ಒಂದು ಮನಸ್ಸಿಗೆ ದಯವಿಟ್ಟು. ಈಗ ಯಾವ ಇದು ಪ್ರಾರಂಭನೇ ಅಲ್ಲಿಂದ ಆಗಿರೋದು, ಸೌಜನ್ಯ ವಿಷಯದಿಂದಾನೇ ಪ್ರಾರಂಭ ಆಗಿರೋದು. ಹೌದು ಸರ್, SIT ವರದಿನೇ ಬಂದಿಲ್ಲ, ಇನ್ನು ಕಂಪ್ಲೀಟ್ ಆಗಿಲ್ಲ. ಆಗ ಕೇಳಿದಾಗ ಇವ್ರು ಏನ್ ಹೇಳಿದ್ರು, ವರದಿ ಬರ್ಲಿ, ವರದಿ ಕಂಪ್ಲೀಟ್ ಆಗ್ಲಿ, ನಾವು ಮುಂದೆ ಏನಿದೆ ಮಾಡ್ಬೇಕು ಅಂತ ಹೇಳ್ತಿದ್ರು. ನಮ್ಮದೇ ಪಕ್ಷದವರು. ಒಂದ್ ನಿಮಿಷ, ಸಿದ್ದರಾಮಯ್ಯನವರು ಶನಿವಾರ ಮಾಡಲ್ಲ ಅಂದ್ರು, ಭಾನುವಾರ SIT ಮಾಡಿದ್ರು. ಯಾರು ಅಲ್ಲಿಯ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಅವರು ಬೇಡ ಅಂದ ಮೇಲೂ ಇದೇನು ಬೇಡ ಅದು ಅಲ್ಲಿ ಆಲ್ರೆಡಿ ಪೊಲೀಸ್ನವ್ರು ಇದ್ದಾರೆ, ತನಿಖೆ ಮಾಡ್ತಾರೆ. ಯಾವಾಗ ಆತನನ್ನು ಮಂಪರು ಪರೀಕ್ಷೆಗೆ ಒಳಪಡಿಸ್ತೀವಿ ಅಂತ ಹೇಳಿದ್ರು, ತಕ್ಷಣ ಮೇಲಿನಿಂದ ಬರುತ್ತೆ ಇದು ಸಿದ್ದರಾಮಯ್ಯನವ್ರಿಗೆ ಹೇಳ್ತಾರೆ ಇಮಿಡಿಯೇಟ್ SIT ಮಾಡ್ಬೇಕು ನೀವು ಅಂತ. ಯಾಕೆಂದ್ರೆ SIT ಮಾಡಲಿಲ್ಲ ಅಂತಂದ್ರೆ ಸೋಮವಾರ ಜಡ್ಜ್ ಮುಂದೆ ಮಂಪರು ಪರೀಕ್ಷೆಗೆ ಒಳಪಡಿಸ್ತಿದ್ರು. ಅದಕ್ಕೇನ್ ಮಾಡಿದ್ರು, ದೊಡ್ಡ ಮಟ್ಟದಲ್ಲಿ ಷಡ್ಯಂತ್ರ ಮಾಡಿದ್ರು, ತಕ್ಷಣ SIT ರಚನೆ ಮಾಡೋಂಗ್ ಮಾಡಿದ್ರು. ಕೇಳಿಸ್ಕೊಳ್ಳಿ, SIT ರಚನೆ ಆಯ್ತಲ್ವಾ, SIT ರಚನೆ ಮಾಡ್ಬೇಕಾದ್ರೆ ಕನಿಷ್ಠ ಸೌಜನ್ಯಕ್ಕಾದ್ರೂ ಬುರುಡೆ ಎಲ್ಲಿಂದ ತಂದ್ರು, ಯಾವ ಗುಂಡಿಯಿಂದ ತಂದ್ರು, ಅದು ಎಲ್ಲಿಂದ ತಂದ್ರು ಅಂತ ಕೇಳಿದ್ರ? ಇಲ್ಲ. ಏಕಿ ನಿಮಿಷ ಶುರುವಾಯ್ತು. ಸರಿ, ಇಷ್ಟೆಲ್ಲ ಮಾಡಿದ್ರಲ್ಲ, ಉಸ್ತುವಾರಿ ಸಚಿವರು ಏನ್ ಹೇಳಿದ್ರು ಕೇಳಿಸ್ಕೊಂಡ್ರ? ಎಡಪಂಥೀಯ ಸಂಘಟನೆಗಳ ಒತ್ತಡಕ್ಕೆ ಮಣಿದು SIT ರಚನೆ ಮಾಡಿದ್ರು ಅಂತ. ಇದು ಉಸ್ತುವಾರಿ ಸಚಿವರು ಹೇಳಿರೋದು, ಯಾರೋ ಹೇಳಿದ್ದಲ್ಲ. ನಾನು ಅದಕ್ಕೆ ಹೇಳಿದ್ದು ಯಾರ್ದೋ ಒತ್ತಡಕ್ಕೆ ಮಣಿದು ನೀವು ಮಾಡ್ತೀವಿ ಅಂತ ಹೇಳಗಳದಾದ್ರೆ ನೀವು ಮಣ್ಣು ತಿನ್ನಕ್ ಲಾಯಕ ಸರ್ಕಾರ ನಡೆಸಕ್ಕಲ್ಲ. ಕಾನೂನುಬದ್ಧವಾಗಿ ಮಾಡೋದಕ್ಕೆ ತಾಕತ್ತಿದ್ರೆ, ಕಾನೂನುಬದ್ಧವಾಗಿ ಏನಾದ್ರು ಮಾಡೋದಕ್ಕೆ ತಾಕತ್ತಿದ್ರೆ ಸರ್ಕಾರದವರು ಯಾರೋ ಷಡ್ಯಂತ್ರ ಮಾಡ್ಬಿಟ್ರಂತೆ, ಅವ್ರ ಒತ್ತಡಕ್ಕೆ ಇವ್ರು ಮಣಿದ್ ಬಿಟ್ರಂತೆ, ಇವ್ರು ಮಾಡ್ಬಿಟ್ರಂತೆ. ಮಣ್ಣು ತಿನ್ನಕ್ ಹೋಗ್ಲಿ, ಸರ್ಕಾರ ನಡೆಸಕ್ಕೆ ಯೋಗ್ಯತೆ ಇಲ್ಲ ಅಂತ ಇವತ್ತು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಎಡಪಂಥೀಯ ಜೊತೆ ಕೈ ಜೋಡಿಸಿ ಹಿಂಬದಿಯಿಂದ ಸಹಕಾರ ಕೊಡ್ತಾ ಇದೆ. ಷಡ್ಯಂತ್ರ ಅಂದ್ರೆ ಹೇಗೆ ಅಂತ, ಯಾರು ಎಡಪಂಥೀಯರಂದ್ರೆ ಯಾರು ಹಿಂದೂ ಧಾರ್ಮಿಕ ಭಾವನೆಗಳನ್ನು ವಿರೋಧ ಮಾಡ್ತಾರೆ, ಅವ್ರಿಗೆ ಮುಸಲ್ಮಾನರು ಕ್ರೈಸ್ತರ ಬಗ್ಗೆ ದ್ವಂದ್ವ ನಿಲುವು, ಅಲ್ಲಿ ಬಂದಾಗ ಏನು ಪ್ರಶ್ನೆ ಮಾಡೋದಿಲ್ಲ. ಆದ್ರೆ ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳು ಬಂದಾಗ ಎಡಪಂಥೀಯರು ನೀವೇ ಹೇಳಿರಂತೆ. ಒಂದು ನಿಮಿಷ ಹಿಂದೂ ಭಾವನೆಗಳಿಗೆ ಧಕ್ಕೆ ತರುವಂತವ್ರು ಎಡಪಂಥೀಯರು. ನೀವು ಸಿದ್ದರಾಮಯ್ಯ ಒಂದ್ ನಿಮಿಷ, ನೀವೇನಾದ್ರು ಕೇಳಿದ್ಮೇಲೆ ಕೇಳಿಸ್ಕೊಳ್ಳಲ್ಲ ನಿಮ್ಗೆ, ಆ ಸೌಜನ್ಯ ಇಲ್ಲ ನಿಮ್ಗೆ. ಮಾತಾಡಿದ್ರಿ ಅಲ್ವಾ, ಈಗ ಕೇಳ್ತೀರಿ. ಹಿಂದೂ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರೋರ್ನ ಎಡಪಂಥೀಯರು ಅಂತ ನೀವು ಕರಿತೀರಿ. ನೀವೇ ಸಿದ್ದರಾಮಯ್ಯನ ಮೇಲೆ ಒಂದು ಆರೋಪ ಮಾಡ್ತೀರಿ, ಹಿಂದೂ ಭಾವನೆಗಳಿಗೆ ಧಕ್ಕೆ ತಂದ್ರಿ, ಕೋಳಿ ತಿನ್ಬಿಟ್ಟು ದೇವಸ್ಥಾನಕ್ಕೆ ಹೋದ್ರಿ ಅಂತ. ಅವ್ರ ಎಡಪಂಥೀಯರ? ಏನಾದ್ರು ಮಾತಾಡೋ ಜ್ಞಾನ ಇಟ್ಕೊಳ್ಳಿ, ಎಡಪಂಥೀಯರಂದ್ರೆ ಯಾರು ಗೊತ್ತಾ? ಯಾರು ಜೈನರು, ಸಿಖ್ರು, ಬೌದ್ಧರನ್ನ ಹಿಂದೂಗಳಲ್ಲ ಅಂತಾರೋ ಅವರೇ ಎಡಪಂಥೀಯರು. ಬೌದ್ಧ, ಸಿಖ್, ಜೈನು ಎಲ್ಲರೂ ಹಿಂದೂಗಳೇ. ಹೌದು, ಎಲ್ಲರೂ ಹಿಂದೂಗಳೇ. ಕೇಳಿಸ್ಕೊಳ್ಳಿ, ಯಾರು ಭಾರತವನ್ನ ಪುಣ್ಯಭೂಮಿ ಅಂತ, ಪಿತೃಭೂಮಿ ಅಂತ ಹೇಳಿ ಪೂಜೆ ಮಾಡ್ತಾನೋ ಅಥವಾ ಒಪ್ತಾನೋ, ಭಾರತೀಯ ಪರಂಪರೆಯನ್ನು ಒಪ್ತಾನೋ, ಇಲ್ಲಿಯ ಸಂಸ್ಕೃತಿ ಸಂಸ್ಕಾರಗಳನ್ನು ಒಪ್ತಾನೋ, ಅವನು ಹಿಂದೂ, ಅವನೇ ಭಾರತೀಯ. ನೀವು ಬೌದ್ಧರು ಒಪ್ತಾರೆ, ಬುದ್ಧ ನಮ್ಮವನು, ಸಿಖ್ ನಮ್ಮವರು, ಜೈನ ತೀರ್ಥಂಕರ್ ನಮ್ಮವರು, ಅದನ್ನ ಹಿಂದೂ ಅಂತ ಕರಿತೀವಿ. ಬೇರೆ ಬೇರೆ ಧರ್ಮಗಳು ಯಾವ್ಯಾವ ಕಾರಣದಲ್ಲಿ ಯಾವ್ಯಾವ ಕಾಲಘಟ್ಟದಲ್ಲಿ ಅದು ಧರ್ಮ ಅಲ್ಲ, ಧರ್ಮ ಒಂದೇ. ಬೌದ್ಧ ಅನ್ನೋದು ಪಂಥ ಅಲ್ಲ, ಬೌದ್ಧ ಪಂಥ ಅಲ್ಲ, ಒಂದ್ ನಿಮಿಷ. ಧರ್ಮ ಅಂದ್ರೆ ಎಲ್ಲರೂ ಪಾಲಿಸುವುದು, ತಾಯಿ ಕಾಲಿಗೆ ನಮಸ್ಕಾರ ಮಾಡುವುದು ಧರ್ಮ ಅಂತ ಕರಿತೀವಿ. ಇದೇ ನೆಲದಲ್ಲಿ ಉಳಿದಂತಹ ಚಾರ್ವಾಕ ನೀವು ಹೇಳುವಂತಹ ಭಾವನೆಗಳಿಗೆ ಒಳಪಡೆದಿಲ್ಲ. ಹಂಗಾರೆ ಅವನು ಈ ದೇಶದವನಲ್ಲ. ಚಾರ್ವಾಕನನ್ನ ಮುನಿ ಅಂತ ಕರೆದೋರು ನಾವು. ಭಾಸ್ಕರ್ ಪ್ರಸಾದ್, ತಾಯಿ ಕಾಲಿಗೆ ನಮಸ್ಕಾರ ಮಾಡೋದನ್ನ ಧರ್ಮ ಅಂತ ಕರಿತೀವಿ. ಬೌದ್ಧರು ಮಾಡ್ತಾರೆ, ಸಿಖ್ರು ಮಾಡ್ತಾರೆ, ಜೈನರು ಮಾಡ್ತಾರೆ, ನಾವು ಮಾಡ್ತೀವಿ.
ನೀವು ಕೆಲವೊಂದು ಪರ್ಟಿಕ್ಯುಲರ್ ಎಡಪಂಥೀಯ ಚಿಂತನೆ ಅಂತ ಅಂದ್ರೆ ಮಾತಾಡ್ತಾರೆ, ಕೇಳಿಸ್ಕೊಳ್ಳಿ. ಕೇಳಿಸ್ಕೊಳ್ಳಲ್ಲ. ಇಲ್ಲ ಭಾಸ್ಕರ್ ಪ್ರಸಾದ್, ಎಡಪಂಥೀಯ ಚಿಂತನೆ ಅಂದ್ರೆ ಹಿಂಗ್ ಹೊಡೆಯೋದಿದೆಯಲ್ಲ, ಕೇಳಿ, ಅದನ್ನೇ ಎಡಪಂಥೀಯ ಚಿಂತನೆ ಕೇಳಿ, ಅನ್ನೋದು. ಹಿಂದೂ ಅಂದ್ರೆ ನೀವ್ ಹೇಳಿದಲ್ಲ ಡಿಫೈನ್. ಎಡಪಂಥೀಯ ಅಲ್ಲ ಹಂಗಲ್ಲ ಅದು ಮಾಡೋದು. ಅವರ ಪ್ರಕಾರ, ಹಂಗಲ್ಲ. ನಿಮ್ಮ ಪ್ರಕಾರ ಹಂಗಲ್ಲ. ಎಡಪಂಥೀಯ ಹಂಗಲ್ಲ. ಬಲಪಂಥೀಯ ಬಂತಲ್ಲ, ನಿಮ್ಮ ಅದಕ್ಕೆ ಎಡಪಂಥೀಯ ಉತ್ತರ ಬಿಟ್ಟಾಕಿ. ಕೊಟ್ಟಿದ್ದು. ಎಡಪಂಥೀಯ ಚಿಂತನೆಗಳು ಯಾವಾಗ್ಲೂ ಹಿಂಗೆ ಮಾಡ್ತವೆ. ಕೇಳಿಸ್ಕೊಳ್ಳಿ. ಬೌದ್ಧರು ಬೇರೆ, ಸಿಖ್ರು ಅಲ್ಲ. ಬೇರೆ, ಜೈನರು ಬೇರೆ. ಇಲ್ಲಿ ಕೇಳಿ. ಬಲಪಂಥೀಯ ಗೌತಮ ಸಂಘಟನೆಗಳು ಬುದ್ಧ ಎಲ್ಲ ಒಂದು ವಿಚಾರಕ್ಕೆ ಬೇರೆ. ಬಂದಾಗ ನಿಮಗೆ- ಕ್ರೈಸ್ತರ ವಿಚಾರಕ್ಕೆ ಬಂದಾಗ ಏನು ಮಾತಾಡಲ್ಲ, ಅದೇ ಎಡಪಂಥೀಯರು. ಯಾರ ಅವತಾರ ಸರ್?